ಕರ್ನಾಟಕ ರಾಜ್ಯದಲ್ಲೂ ಕೂಡ 1,182 ಕೋಟಿ ದಿನ ಉದ್ಯೋಗವನ್ನ ಸೃಷ್ಟಿ ಮಾಡಿದೆ, ಮಾನವ ದಿನ ಉದ್ಯೋಗವನ್ನ ಸೃಷ್ಟಿ ಮಾಡಿದೆ. ನಮ್ಮ ಮನವಿ ಏನಂದ್ರೆ ಪ್ರತಿ ವರ್ಷ 90 ರಿಂದ 100 ಭಾಗ ಕೇಂದ್ರ ಸರ್ಕಾರದಿಂದ ಅನುದಾನಿತ ಯೋಜನೆ ಇದಾಗಿರುತ್ತೆ. ಈ ಯೋಜನೆಗಳಲ್ಲಿ ಹಳ್ಳಿ ಭಾಗದಲ್ಲಿ ಸಮರ್ಪಕವಾಗಿರುವಂತಹ ಗ್ರಾಮಗಳನ್ನ ಅಭಿವೃದ್ಧಿ ಮಾಡುವಂತ ಚಿಂತನೆ ಆಗಿರುತ್ತೆ. ಆ ಗ್ರಾಮಕ್ಕೆ ಯಾವುದು ಸೂಕ್ತ ಇದೆ ಅಂತ ಕೆಲಸಗಳನ್ನ ಅಂತ ಪರಿಕಲ್ಪನೆಯಲ್ಲಿ ಕೆಲಸ ಆಗುವಂತ ಉದ್ದೇಶ ಆಗಿರುತ್ತೆ. 20 ವರ್ಷಗಳಲ್ಲಿ ನಾವು ಗ್ರಾಮೀಣ ಭಾಗದಲ್ಲಿ 54% ಮಾತ್ರ ಇಡೀ ರಾಜ್ಯದಲ್ಲಿ ಉದ್ಯೋಗ ಮಾಡಿದ್ದಾರೆ. ಆದ್ರೆ KGF ಕ್ಷೇತ್ರದಲ್ಲಿ 59% ಹೆಣ್ಮಕ್ಳು ಉದ್ಯೋಗ ಮಾಡಿದ್ದಾರೆ. ಅಂದ್ರೆ ಉದ್ಯೋಗದ ಅವಶ್ಯಕತೆ ಅವರಿಗೆ ಎಷ್ಟಿದೆ, ಆ ಭಾಗದಲ್ಲಿ ಕಾರ್ಮಿಕರಾಗಿರ್ಬೋದು, ಗ್ರಾಮೀಣ ಭಾಗದ ಮಹಿಳೆಯರಿಗೆ ಉದ್ಯೋಗದ ಅವಶ್ಯಕತೆ ಎಷ್ಟಿದೆ. ಈ ಕಳೆದ 20 ವರ್ಷಗಳಲ್ಲಿ ನೇರವಾಗಿ ಹೆಣ್ಮಕ್ಳಿಗೆ ನಾವು ಉದ್ಯೋಗ ಕೊಟ್ಟಿರುವಂತ ಪರಿಕಲ್ಪನೆ ಇದು. ಇಂಥ ಉತ್ತಮವಾಗಿರುವಂತ ಚಿಂತನೆ ಆಗಿರುವಂತ ಗಾಂಧೀಜಿಯವರ ಗ್ರಾಮ ಸ್ವರಾಜ್ ಚಿಂತನೆ ಇಟ್ಕೊಂಡು ಇಂತಹ ಮಹತ್ವಾಕಾಂಕ್ಷಿ ಯೋಜನೆ 20 ವರ್ಷಗಳು ನಡೆದು ಬಂದಿರುವಂತಹ ಹಾದಿ. ಮತ್ತೆ ಪ್ರತಿ ಗ್ರಾಮಗಳಲ್ಲೂ ಯಾವುದು ಅಭಿವೃದ್ಧಿ ಆಗಿದೆ, ಕೆಲವೊಂದು ಗ್ರಾಮಗಳಲ್ಲಿ ಕುಡಿಯೋ ನೀರು, ಕೆಲವೊಂದು ಗ್ರಾಮಗಳಲ್ಲಿ ಶೈಕ್ಷಣಿಕ, ಕೆಲವೊಂದು ಗ್ರಾಮಗಳಲ್ಲಿ ನಮ್ಮ ರಸ್ತೆ, ನಮ್ಮ ಹೊಲ, ಎಷ್ಟೊಂದು ವಿಭಿನ್ನವಾಗಿರುವಂತಹ ಕಲ್ಯಾಣ ಕಾರ್ಯಕ್ರಮಗಳಿಗೆ ಒತ್ತು ಕೊಟ್ಟಿರುವಂತಹ ನರೇಗಾ ಯೋಜನೆಯನ್ನ ನಾವು ಖಂಡಿತವಾಗೂ ಅದರ ಮಹತ್ವಾಕಾಂಕ್ಷಿ ಯೋಜನೆಯನ್ನ ತಿಳ್ಕೊಳ್ಳುವಂತ ಸಮಯ. ಪ್ರತಿಯೊಬ್ಬ ಶಾಸಕರು, ಗೌರವಾನ್ವಿತ ಶಾಸಕರು ಉದ್ಯೋಗ ಎಲ್ಲಿ ಸೃಷ್ಟಿಯಾಗಿದೆ ಅಂತ ಗವರ್ನರ್ ಅಡ್ರೆಸ್ ಮಾಡುವಾಗ ಪುಸ್ತಕ ತಗೊಂಡು ಹೇಳ್ತಾ ಇದ್ರು, ಇದು ಉದ್ಯೋಗ ಸೃಷ್ಟಿ ಅಲ್ವಾ? ಪ್ರತಿಯೊಂದು ಗ್ರಾಮದಲ್ಲೂ ಅಲ್ಲಿ ಸ್ವಾಭಿಮಾನವಾಗಿರುವಂತ ಹೆಣ್ಮಗುಗೆ, ಆರ್ಥಿಕವಾಗಿರುವಂತ ದುರ್ಬಲ ಹೆಣ್ಮಕ್ಕಳಿಗೆ, ಕೂಲಿಗೆ ಹೋಗೋ ಹೆಣ್ಮಕ್ಕಳಿಗೆ, ಯಾರಿಗೆ ಜಮೀನಿದ್ರು ಒಂದೇ ಒಂದು ಹನಿ ನೀರಿಲ್ದೇ ಇರುವಂತ ಹೆಣ್ಮಕ್ಕಳಿಗೆ ಅಲ್ಲೇ ಉದ್ಯೋಗ ಸೃಷ್ಟಿ ಮಾಡುವಂತ ಒಂದು ಯೋಜನೆ ಮಹತ್ವಾಕಾಂಕ್ಷಿ ಯೋಜನೆನ ಅಲ್ವಾ ಅನ್ನುವಂತ ಸತ್ಯನ ನಾವು ತಿಳ್ಕೊಬೇಕಾಗತ್ತೆ. ಪ್ರತಿಯೊಬ್ಬರು ಕೂಡ, ನಾವು ಕೂಡ ನಾಳೆ ಮತ್ತೆ ಶಾಸಕರು ಆಗಿರೋದ್ರಿಂದ ನಮ್ಮ ಕ್ಷೇತ್ರಕ್ಕೆ ಹೋಗ್ಬೇಕಾಗತ್ತೆ. ಎಷ್ಟೋ ಜನ ಹೆಣ್ಮಕ್ಳು ಓದಿರಲ್ಲ, ವಿದ್ಯಾವಂತರಲ್ಲ, ಆದ್ರೂ ಕೂಡ ಅವರು ಉದ್ಯೋಗವನ್ನ ಆರಿಸ್ಕೊಂಡು ಬದುಕ್ತಾ ಇದ್ದಾರೆ ಕಳೆದ 20 ವರ್ಷಗಳಿಂದ. ನಿನ್ನೆ ವಿಚಾರ ಹೇಳ್ತಾ ಇಲ್ಲ, 5 ವರ್ಷಗಳ ನನ್ನ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇದೆ. 5 ವರ್ಷಗಳಲ್ಲಿ ನಾವು ಸರ್ಕಾರದಲ್ಲಿ ಇಷ್ಟು ಅನುದಾನನ ತರಕ್ಕಾಗಲ್ಲ, ಉದ್ಯೋಗನ ಸೃಷ್ಟಿ ಮಾಡ್ಲಿಕ್ಕಾಗಲ್ಲ. 70 ಲಕ್ಷ ಹೆಣ್ಮಕ್ಳು ಉದ್ಯೋಗ ಮಾಡ್ತಾರೆ ಇಡೀ ರಾಜ್ಯದಲ್ಲಿ ಅಂದ್ರೆ ಅದು ಚರಿತ್ರೆಯನ್ನ ಬರೆದ ಹಾಗೆ. ಮತ್ತೆ ಮಾನವ ದಿನಗಳು ಎಷ್ಟು ಸೃಷ್ಟಿಯಾಗಿದೆ ಅಂತಂದಾಗ ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡು ಬಂದಿದ್ದೀನಿ. 80 ಲಕ್ಷ ಜಾಬ್ ಕಾರ್ಡ್ಸ್ ಇದೆ, ಆಕ್ಟಿವ್ ಜಾಬ್ ಕಾರ್ಡ್ಸ್ 71 ಲ್ಯಾಕ್ ಇದೆ. 71 ಲಕ್ಷ ಜನಕ್ಕೆ ನಮ್ಮ ರಾಜ್ಯದಲ್ಲಿ ಕೆಲಸ ಸಿಕ್ಕಿದೆ ಪ್ರತಿಯೊಂದು ಜಿಲ್ಲೆಯಲ್ಲೂ. ಆದ್ರೆ KGF ಕ್ಷೇತ್ರ ವಿಶೇಷವಾಗಿ ಇನ್ನೂ 5% ಜಾಸ್ತಿ ಜನ, ಇಡೀ ರಾಜ್ಯದಲ್ಲಿ 54% ಉದ್ಯೋಗವನ್ನ ಅದನ್ನ ಅವಲಂಬಿಸಿದ್ರೆ ಇಡೀ ಕೋಲಾರ ಜಿಲ್ಲೆ ಮತ್ತೆ KGF ಕ್ಷೇತ್ರ 59% ಅಷ್ಟು ಉದ್ಯೋಗನ ಅವಲಂಬಿಸಿದ್ದಾರೆ. ಬರಗಾಲದಿಂದ ತತ್ತರಿಸಿರುವಂತವರಿಗೆ, ನೀರೇ ನೋಡದೇ ಇದ್ದಂತವರಿಗೆ, ಕಳೆದ 10 ವರ್ಷಗಳಿಂದ ಕುಡಿಯೋ ನೀರಿನ ಅಭಾವವನ್ನ ಎದುರಿಸ್ತಾ ಇದ್ವಿ. 3 ತಿಂಗಳಲ್ಲಿ ದನಕರುಗಳಿಗೆ ನೀರು ಕೊಡಕ್ಕೆ ನಮ್ಗೆ ಶಕ್ತಿ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಕುಡಿಯೋ ನೀರಿನ ಯೋಜನೆಗಳನ್ನ ತರ್ತಾ ಅದರ ಜೊತೆಯಲ್ಲಿ ಎಲ್ಲಾ ಕೆರೆಗಳನ್ನ ತುಂಬಿಸೋ KC ವ್ಯಾಲಿ ಅನ್ನೋ ಯೋಜನೆಯಿಂದ 1300 ಕೋಟಿಯ ಅನುದಾನವನ್ನ ಕೊಟ್ಟು ಎಲ್ಲಾ ಕೆರೆಗಳನ್ನ ನೀರನ್ನ ತುಂಬಿಸುವಂತ ಪ್ರಯತ್ನ ಮಾಡಿದ್ರಿಂದ ನಮ್ಮ ರೈತರು ಬೆಳೆಯನ್ನ ಬೆಳೆಯಕ್ಕೆ ಶಕ್ತಿವಂತರಾಗಿದ್ದಾರೆ. ಯಾರ್ಯಾರು ಹಳ್ಳಿಗಳಲ್ಲಿರುವಂತ ಹೆಣ್ಮಕ್ಳು ವ್ಯವಸಾಯ ಮಾಡ್ತಾರೆ, ಕೃಷಿ ಚಟುವಟಿಕೆಗಳು, ಹಸು ಕುರಿಗಳನ್ನ ಸಾಕುವಂಥದ್ದು, ಇಂಥದನ್ನೆಲ್ಲ ಮಾಡಿ ತನ್ನ ಕುಟುಂಬನ ಪೋಷಣೆ ಮಾಡುವಂತ ವಿಚಾರದಲ್ಲಿ ಬೇರೆ ಕಡೆ ಉದ್ಯೋಗ ಹುಡ್ಕೊಂಡು ಹೋಗ್ಬೇಕಂದ್ರೆ ತುಂಬಾ ಕಷ್ಟ. ಬೆಂಗಳೂರು ಒಂದು ಜಾಗದಲ್ಲಿ 1 ಕೋಟಿ ಜನಸಂಖ್ಯೆಗೆ ಕೆಲಸ ಸಿಗ್ಬೋದು, ಆದ್ರೆ ಗ್ರಾಮೀಣ ಭಾಗದಲ್ಲಿರುವಂತ ಹೆಣ್ಮಕ್ಳು ತನ್ನ ಕುಟುಂಬನ, ತನ್ನ ಮಕ್ಕಳನ್ನ, ತನ್ನನ್ನು ಅವಲಂಬಿಸಿರೋರನ್ನ ಎಲ್ಲ ಬಿಟ್ಟು ದೂರದ ಊರಿಗೆ ಬಂದು ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಇದು ಮಹತ್ವಾಕಾಂಕ್ಷಿ ಯೋಜನೆ ನನ್ನ ಅನುಭವಕ್ಕೆ ಬಂದಿರುವಂತದ್ದು. ಅದಾದ್ಮೇಲೆ ಆ ಭಾಗದಲ್ಲಿ ಏನೇನು ಸಮಸ್ಯೆಗಳಿದಾವೆ ಅಲ್ಲಿ ತಿಳ್ಕೊಂಡು ಕೆಲಸ ಮಾಡಿರುವಂತದ್ದು ಇದೆ. ಬಹಳ ವಿಚಾರಗಳಲ್ಲಿ 20 ವರ್ಷಗಳಲ್ಲಿ ಅದ್ಭುತವಾಗಿರುವಂತ ಯೋಜನೆಗಳಾದಾಗ ಕಲ್ಯಾಣಿಗಳಾಗಿದ್ದಾವೆ, ಕೆರೆ ಅಚ್ಚುಕಟ್ಟುಗಳು ಅಭಿವೃದ್ಧಿ ಆಗಿದ್ದಾವೆ. ಅದಾದ್ಮೇಲೆ ನರೇಗಾ ಅಲ್ಲಿ ಸ್ಕೂಲ್ ಕಟ್ಟಡಗಳು, ಅಂಗನವಾಡಿಗಳು, ಶೌಚಾಲಯಗಳು, ಇಂಥ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಂಡು ಬಂದಿರೋದ್ರಿಂದ ಇದನ್ನ ಇನ್ನೂ ಸಮರ್ಪಕವಾಗಿ ಮಾಡ್ಲಿಕ್ಕೆ ನೀವು ಏನಾದ್ರೂ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿ. ಈ ಯೋಜನೆಯ ಮಹತ್ವಾಕಾಂಕ್ಷೆಯನ್ನ ಉಳಿಸ್ಕೋಬೇಕು, ಕಾಪಾಡ್ಕೋಬೇಕು. ಪಕ್ಷಾತೀತವಾಗಿ ನಮ್ಮ ಕ್ಷೇತ್ರದ ಹೆಣ್ಮಕ್ಕಳಿಗೆ ಗೌರವ ಕೊಡ್ಬೇಕಂದ್ರೆ ನಮ್ಮ ಮುಖ್ಯಮಂತ್ರಿಗಳು ತಂದಿರುವಂತ ಕಾಯ್ದೆಯನ್ನ ನಾವು ಗೌರವಿಸೋಣ ಅಂತ ಹೇಳಿ ಅವಕಾಶಕ್ಕಾಗಿ
ಮುಖ್ಯವಾಗಿ ಸಭಾಧ್ಯಕ್ಷರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಗೃಹಲಕ್ಷ್ಮಿ ಯೋಜನೆ ಒಂದೇ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೇ ಹೆಣ್ಮಕ್ಳು ಕಷ್ಟ ಅಂತ ಬಂದಾಗ ಮಕ್ಕಳು ಸ್ಕೂಲ್ಗೆ ಅಥವಾ ತನ್ನ ಮದುವೆ ಇನ್ನೊಂದಕ್ಕೆ ಬಂದಾಗ ನಾವು 5,000 ಇಂದ 10,000 ಪ್ರೀತಿಯಿಂದ ಕೊಡಕ್ಕೆ ಅಷ್ಟೇ ಶಕ್ತಿ ಇರುತ್ತೆ. ಈ ಗೃಹಲಕ್ಷ್ಮಿ ಯೋಜನೆ ನನ್ನ ಒಂದು ಕ್ಷೇತ್ರದಲ್ಲಿ ಪ್ರತಿ ತಿಂಗಳಿಗೆ 9 ಕೋಟಿ ಅಷ್ಟು ಅನುದಾನ ಬರುತ್ತೆ. ಒಂದು ವರ್ಷದಲ್ಲಿ ಒಂದು ವರ್ಷಕ್ಕೆ ನಮಗೆ 200 ಕೋಟಿಯಷ್ಟು ಅನುದಾನ ಒಂದು ವರ್ಷಕ್ಕೆ ನಮ್ಮ ಕ್ಷೇತ್ರಕ್ಕೆ DBT ಮುಖಾಂತರ 45,000 ಹೆಣ್ಮಕ್ಕಳಿಗೆ DBT ಮುಖಾಂತರ ಅನುದಾನವನ್ನ ಕೊಟ್ಟಿದ್ದಾರೆ. ಇದು ವರದಾನವಾಗಿದೆ ನಮ್ಮ ಇಡೀ ರಾಜ್ಯದ ಹೆಣ್ಮಕ್ಕಳಿಗೆ, ಸ್ವಾಭಿಮಾನವಾಗಿ ಬದುಕುವಂತ ಹೆಣ್ಮಕ್ಕಳಿಗೆ. ಹಿಂದೆ ಏನಾದ್ರೂ ಕಷ್ಟ ಅಂದ್ರೆ ಆ ಹೆಣ್ಮಗು ತನ್ನ ಮೈ ಮೇಲಿರುವಂತ ಓಲೆನ, ಮೂಗ್ನತ್ತನ್ನ, ಬಳೆಗಳನ್ನ ಅಡ ಇಡ್ತಾ ಇದ್ಲು. ತನ್ನ ಮಕ್ಕಳನ್ನ ಓದಿಸ್ಬೇಕು ಅಂದ್ರೆ, ತನ್ನ ಮಕ್ಕಳನ್ನ ಎಲ್ಲಾದ್ರೂ ಮದುವೆ, ಒಳ್ಳೆ ಕಾರ್ಯ, ಇನ್ನೊಂದಕ್ಕೆ ಹೋಗ್ಬೇಕಂದ್ರೆ ತನಗೋಸ್ಕರ ಯಾವತ್ತೂ ತನ್ನ ಹೆಣ್ಮಕ್ಳು ಸಾಲ ಮಾಡಿಲ್ಲ. ತನ್ನ ಕುಟುಂಬನ, ತನ್ನ ಗಂಡನ ಹಾರೈಕೆನ, ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ, ಮದುವೆ ಮಾಡೋವಾಗ. ಆದ್ರೆ ಇವತ್ತು ಒಂದು ಸಂದರ್ಭದಲ್ಲಿ ಹೆಣ್ಮಗು ಧೈರ್ಯವಾಗಿ ತನ್ನ ಅಕೌಂಟ್ಗೆ 1,20,000 ಬರುತ್ತೆ 5 ವರ್ಷದಲ್ಲಿ. 1,20,000 ಒಂದು ಕುಟುಂಬಕ್ಕೆ. ಅಂಥದನ್ನ ನೀವು ಕೂಡ ಒಂದೇ ಒಂದು ತಿಂಗಳು ದುಡ್ಡು ಬಿದ್ದಿಲ್ಲ ಅಂದ್ರೆ ನೀಟಾಗಿ ಅದನ್ನ ಗಮನ ಸೆಳೆಯೋದ್ರಲ್ಲಿ ಕೇಳ್ತೀರಾ, ವಿಚಾರ ಮಾಡ್ತೀರಾ. ಅಂದ್ರೆ ಪ್ರತಿಯೊಬ್ಬರೂ ಇದರ ಫಲಾನುಭವಿಗಳಾಗಿದ್ದಾರೆ. ಗೃಹಲಕ್ಷ್ಮಿಯರಿಗೆ ಪಾರದರ್ಶಕವಾಗಿ, ನೇರವಾಗಿ ಇಂಥ ಯೋಜನೆ ಮುಟ್ಟೋ ಅಂಥದ್ರಲ್ಲಿ ನಮ್ಮ ಸರ್ಕಾರ ಯಶಸ್ವಿಯಾಗಿದೆ. KGF ಒಂದೇ ಒಂದು ಕ್ಷೇತ್ರದಲ್ಲಿ 10 ಕೋಟಿ ಪ್ರತಿ ತಿಂಗಳು ಬರುತ್ತೆ ಅಂದ್ರೆ ನಮಗೆ ಅಭಿವೃದ್ಧಿಗೆ ಒಂದೊಂದ್ಸತಿ ಅನುದಾನ ಬಂದಿಲ್ಲ ಅಂತ ಮಾತಾಡ್ತಾ ಇದ್ದಾರೆ. ಆದ್ರೆ ಪ್ರತಿ ಕುಟುಂಬ ಒಂದಲ್ಲ ಒಂದು ರೀತಿ ಆರ್ಥಿಕವಾಗಿ ಶಕ್ತಿಯನ್ನ ತುಂಬುತ್ತಾ ಇದೆ. ಆರ್ಥಿಕವಾಗಿ ಬೇರೆಯವ್ರ ಹತ್ರ ನಮ್ಮ ಹೆಣ್ಮಕ್ಳು ಇವತ್ತು ಕೈ ಚಾಚುವಂತ ಪರಿಸ್ಥಿತಿ ಇಲ್ಲ. ಸ್ವಾಭಿಮಾನವಾಗಿ ಬದುಕನ್ನ ಕಟ್ಕೋತಾರೆ, ತಮ್ಮ ಕುಟುಂಬನ ಕಾಪಾಡ್ಕೊಂತ ಇದ್ದಾರೆ. ಅಂತ ದಿನಗಳು ಬಂದಿದೆ ಇವತ್ತು. ಕೋವಿಡ್ ನಂತರ ದಿನಗಳನ್ನ ಎದುರಿಸಿದ ಮೇಲೆ, ಕೋವಿಡ್ ಅಲ್ಲಿ ನಾವು ಒಂದು ಮನೆಗಳ ಹತ್ರ ಹೋದಾಗ ಅಕ್ಕಿ ಕೊಟ್ವಿ, ಬೇಳೆ ಕೊಟ್ವಿ, ಅದ್ರ ಮೇಲೆ ದೇವ್ರ ಶಕ್ತಿ ನಮ್ಗೇನು ಕೊಡ್ಲಿಲ್ಲ. ಒಂದು ಕುಟುಂಬಕ್ಕೆ 5,000 10,000 ಕೊಡೋಣ ಅಂದ್ರೆ ನಮ್ಮ ಹತ್ರ ಆ ಶಕ್ತಿ ಇರ್ಲಿಲ್ಲ. ಆದ್ರೆ ಅಂತ ಕುಟುಂಬಗಳನ್ನ ರಕ್ಷಣೆ ಮಾಡೋ ಅಂತ ಯೋಜನೆ ಇದು. ಗೌರವವಾಗಿ ಇಡೀ ರಾಜ್ಯದ ಹೆಣ್ಮಕ್ಳಿಗೆ ಗೌರವ ಕೊಡ್ತಾ ಇದೆ. ಬಡವರು ಇರ್ಬೋದು, ಕೂಲಿಗೆ ಹೋಗ್ಬೋದು, ದುರ್ಬಲ ವರ್ಗದವ್ರು ಇರ್ಬೋದು, ಶೋಷಿತರು ಇರ್ಬೋದು, ಅವ್ರನ್ನೆಲ್ಲ ಇಷ್ಟು ಗೌರವವಾಗಿ ನೋಡ್ತಾ ಇರೋಂಥ ಸರ್ಕಾರಕ್ಕೆ ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಇಡೀ ರಾಜ್ಯದ ಯಾರು ಹೆಣ್ಮಕ್ಳಿದ್ದಾರೆ, ಈ ಯೋಜನೆಯ ಫಲವನ್ನ ಪಡಿತಾ ಇದ್ದಾರೆ, ಅವರೆಲ್ಲರ ಪರವಾಗೂ ನಾನು ಸರ್ಕಾರಕ್ಕೆ, ಸಭಾಧ್ಯಕ್ಷರಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಮಸ್ತೆ. KY ನಂಜೇಗೌಡರು ಅಲ್ಲ ನೋಡಿ, ಶಾರ್ಟ್ ಮಾತಾಡ್ಲಿ ಅಧ್ಯಕ್ಷರೇ. ಈಗ ಕೊಡ್ತೀನಿ ಅಂತ ಹೇಳಿದ್ರು, 5 ನಿಮಿಷ ಮುಗಿಸಿ ಸರ್. ಈಗ ನನಗೆ 10 ನಿಮಿಷದಲ್ಲಿ ಮುಗಿಸ್ತೀವಿ ಸರ್. ಎತ್ತರ ಮುಗಿಸಿ ಮಾತಾಡಲ್ಲ ಸರ್. ನಾನು ಒಂದು 5 ನಿಮಿಷ ಆಗ ನಾನು ಹೇಳಿದ್ದೆ ಎತ್ತರ ಒಂದು ಮುಗಿಲಿಲ್ಲ ಅಧ್ಯಕ್ಷರ. ನೋಡಿ ಅಧ್ಯಕ್ಷರೇ, ನಾ ಬೆಳಿಗ್ಗೆಯಿಂದ ಹೌದೌದು ಸರ್, ಆಯ್ತು ಮಾತಾಡ್ಲಿ. ಓಕೆ ಸರ್, ಓಕೆ ಸರ್, ಓಕೆ ಸರ್, ಓಕೆ ಸರ್. ಈಗ ಇದು ನರೇಗಾ ಸಂಬಂಧಪಟ್ಟಾಗಿ ಚರ್ಚೆ. ನರೇಗಾವನ್ನ ವಿರೋಧಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಂದಂತ ಹೊಸ VBG ರಾಮ್ಜಿ ಒಂದು ಯೋಜನೆ ಬಗ್ಗೆ ಮಾತಾಡ್ತೀನಿ ಅಧ್ಯಕ್ಷರೇ. ಇದನ್ನು ಬಿಟ್ಟು ಭ್ರಷ್ಟಾಚಾರ ಬಗ್ಗೆ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗೋದಿಲ್ಲ. ಅದನ್ನ ಆ ಒಂದು ಇದಕ್ಕೆ ಟಚ್ ಮಾಡೋದಿಲ್ಲ. ತಾವೇನು ಇದ್ರ ಬಗ್ಗೆನೂ ತಾವು ತಪ್ಪು ತಿಳ್ಕೋಬಾರ್ದು ಅಂತ ಕೇಳ್ಕೊಂಡು, ಅಧ್ಯಕ್ಷರೇ, ಇವತ್ತು ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ದೊಡ್ಡ ಅಪಪ್ರಚಾರ ಮಾಡ್ತಾ ಇದೆ. ಮನ್ರೇಗಾ ತೆಗೆದಿದ್ದಾರೆ, ಗ್ರಾಮೀಣ ಜನರ ಉದ್ಯೋಗವನ್ನು ಕಸಿದುಕೊಂಡಿದ್ದಾರೆ. ಇದು ಕೇಂದ್ರೀಕೃತವಾದಂಥ ದಿಲ್ಲಿಯಿಂದ ಆದೇಶದ ಮೇಲೆ ಗ್ರಾಮ ಪಂಚಾಯತ್ಗಳಲ್ಲಿ ಕೆಲಸ ಮಾಡುವಂಥ ಒಂದು ವ್ಯವಸ್ಥಿತವಾದಂಥ ಅಪಪ್ರಚಾರ ಈ ದೇಶದಲ್ಲಿ ನಡೆದಿದೆ. ಅಧ್ಯಕ್ಷರೇ, ಇವತ್ತು ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಈ ಒಂದು ನಮ್ಮ ದೇಶದಲ್ಲಿ ಹಿಂದಿನ ಕಾಂಗ್ರೆಸ್ ಸರ್ಕಾರ ತಂದಾಗ ಇಲ್ಲಿಯವರೆಗೆ ಅದರ ಅನುಭವದ ಮೇಲೆ, ಯಾಕಂದರೆ ಅಧ್ಯಕ್ಷರೇ, ಇದು ಮೊದಲು ಕಾಲಕ್ಕೆ ಇವತ್ತು ನಾವು ಹೆಸರುಗಳು ಬದಲಾವಣೆ ಹಾಕೋದು ಬಂದಿದ್ದಾವೆ ಅಧ್ಯಕ್ಷರೇ. ಮೊದಲು ಇದೇ ಯೋಜನೆಯನ್ನು ಕಾಂಗ್ರೆಸ್ ಸರ್ಕಾರದವರು ಜವಾಹರ್ ರೋಜ್ಗಾರ್ ಯೋಜನೆ ಎತ್ತಿತ್ತು. ಅದರ ನಂತರ ಡಾಕ್ಟರ್ ಮನಮೋಹನ್ ಸಿಂಗ್ರು ಪ್ರಧಾನಮಂತ್ರಿಗಳಾದ ಅದನ್ನೇ ಹೆಸರು ಬದಲಾವಣೆ ಮಾಡಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಇವತ್ತು ಬದಲಾವಣೆ ಮಾಡಿದ್ರು. ಆದರೆ
ಏನೇನು ಲೋಪದೋಷಗಳಿರ್ತಾವೆ ಯಾವುದೇ ಒಂದು ಯೋಜನೆಯಲ್ಲಿ, ಯಾವುದೇ ಒಂದು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಅದು ನೇರವಾಗಿ ಜನರಿಗೆ ಏನು ಕೇಂದ್ರ ಸರ್ಕಾರ ಕೊಟ್ಟಂಥ ಹಣ ಮತ್ತು ಅದಕ್ಕೆ ರಾಜ್ಯ ಸರ್ಕಾರದ ಹಣ ಕೂಡಿಸಿ ಒಂದು ಗ್ರಾಮಕ್ಕೆ ಹೋಗಬೇಕಾದ್ರೆ ಅಲ್ಲಿ ಏನೇನೋ ನ್ಯೂನ್ಯತೆಗಳದಾವ ಏನೋ ಅನ್ನುವಂಥದ್ದನ್ನು ಅಧ್ಯಯನ ಮಾಡಿ ಚಿಂತನೆ ಮಾಡಿ ಇವತ್ತು ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬದಲು ಅದರಲ್ಲಿರುವಂಥ ನ್ಯೂನ್ಯತೆಗಳ ಬಗ್ಗೆ ಅಧ್ಯಕ್ಷರು ಇವತ್ತು ನ್ಯೂನ್ಯತೆಗಳು ಏನು, ಮೊದಲು ಇದ್ದಂಥ ನರೇಗಾದಲ್ಲಿ 100 ದಿನದ ಕೌಶಲ್ಯ ರಹಿತ ಉದ್ಯೋಗ ಖಾತ್ರಿ ಇತ್ತು. ಈಗ ಕೇಂದ್ರ ಸರ್ಕಾರ ಅದನ್ನು ಪ್ರತಿ ಕುಟುಂಬಕ್ಕೆ 125 ದಿವಸ ಕೌಶಲ್ಯ ಸಹಿತವಾದಂಥ ಉದ್ಯೋಗ ನೀಡುವಂಥ ಕೆಲಸ ಮಾಡಿದೆ. ಅದರ ಮೊದಲು 100 ದಿವಸದ್ದನ್ನು ಇವತ್ತು 125 ದಿವಸ ಮಾಡಿದ್ದಾರೆ. ಏನು ಇದರಲ್ಲಿ ಏನು ಅನಾಹುತ ಆಗಿದೆ, ಏನು ಗ್ರಾಮೀಣ ಜನರ ಒಂದು ಉದ್ಯೋಗ ಕಸುವಂಥದ್ದಾಗಿದೆ, ಕೇವಲ ಕೂಲಿ ಕೆಲಸದ ಮೇಲೆ ಕೇಂದ್ರೀಕರಣ ಇತ್ತು ಅಧ್ಯಕ್ಷರೇ. ಇವತ್ತು 2047 ಭಾರತ ವಿಕಸಿತ ಭಾರತ ನಮಗೊಂದು ಗುರಿ ಇರಬೇಕು. ಹೆಂಗೆ ಅಂದರೆ ಶ್ರೀಮತಿ ಇಂದಿರಾ ಗಾಂಧಿಯವರು ಇದ್ದಾಗ ಗರೀಬಿ ಹಟಾವು 20 ಪಾಯಿಂಟ್ ಪ್ರೋಗ್ರಾಮು ಅನೇಕ ಏನು ಇವತ್ತು ಯೋಜನೆಗಳನ್ನು ತಗೊಂಡು ಬಂದಿದ್ರು. ಯಾಕಂದರೆ ಅಂದಿನ ಕಾಲದಲ್ಲಿ ಬಡತನ ಅನ್ನುವಂಥ ಭಾಳ ದೊಡ್ಡ ಸಮಸ್ಯೆ. ವಿದೇಶದಿಂದ ಗೋಧಿ ಬರ್ತಿತ್ತು. ಯಾವ ಅಮೇರಿಕಾದಲ್ಲಿ ಹಂದಿಗಳಿಗೆ ಹಾಕುವಂಥ ಗೋಧಿ ಭಾರತಕ್ಕೆ ತಂದು ನಮ್ಮ ಜನರಿಗೆ ಕೊಡುವಂಥ ಪರಿಸ್ಥಿತಿ ಇತ್ತು. ಅಂತೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಏನು ಒಂದು ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥದ್ದು ಪ್ರತಿ ಸೋಮವಾರ ಎಲ್ಲರ ದೇಶದಲ್ಲಿರೋ ಸೋಮವಾರ ಒಂದು ದಿವಸ ಆಹಾರವನ್ನು ಬಿಡಬೇಕು, ಅನ್ನವನ್ನು ಬಿಟ್ಟರೆ ನಮ್ಮ ದೇಶದ ಆಹಾರದ ಒಂದು ಸಮಸ್ಯೆ ಹೋಗ್ತದಂತ ಅವತ್ತು ಒಂದು ಸಂಘರ್ಷ ಇತ್ತು. ಅದರ ನಂತರ ಜವಾಹರ್ ರೋಜ್ಗಾರ್ ಯೋಜನಾ ಬಂತು. ಅದರ ನಂತರ ಅದೇ ಬದಲಾವಣೆಯಾಗಿ ಇವತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಬಂತು ಅಧ್ಯಕ್ಷರೇ. ಅವಾಗ ವೇತನ ಮನ್ರೇಗಾದಲ್ಲಿ 15 ದಿವಸಕ್ಕೊಮ್ಮೆ ಆಗ್ತಾ ಇತ್ತು ಅಧ್ಯಕ್ಷರೇ. ಈಗ ಈ ಹೊಸ ಒಂದು ಯೋಜನೆ ಬಂದಿದ್ದರಿಂದ 7 ದಿವಸಕ್ಕೊಮ್ಮೆ ವೇತನವನ್ನು ಪಾವತಿ ಮಾಡಲೇಬೇಕು. ಉದ್ಯೋಗ ಚೀಟಿ ಅವಾಗ 5 ವರ್ಷ ಇತ್ತು ಅಧ್ಯಕ್ಷರೇ, ಅದನ್ನು ಅವಧಿ 3 ವರ್ಷ ಮಾಡಿದ್ದಾರೆ. ಕಾಮಗಾರಿ ಸ್ಥಳದಲ್ಲಿ ಮೃತಪಟ್ಟರೆ ಅವಾಗ ಪರಿಹಾರ ಮತ್ತು ವೈದ್ಯಕೀಯ ವೆಚ್ಚ ಮಾತ್ರ ಇತ್ತು ಅಧ್ಯಕ್ಷರೇ. ಇವತ್ತು ಈ ಒಂದು EBG ರಾಮ್ಜಿಯಲ್ಲಿ ಪರಿಹಾರ ಮತ್ತು ವೈದ್ಯಕೀಯ ವೆಚ್ಚದ ಜೊತೆಗೆ ಕೂಲಿಕಾರರ ಮಕ್ಕಳಿಗೂ ಸಹ ಅಪಘಾತವಾದರೆ ಸಂಪೂರ್ಣ ಸರ್ಕಾರವೇ ಉಚಿತ ವೈದ್ಯಕೀಯ ಚಿಕಿತ್ಸೆ ಕೊಡುವಂಥ ಯೋಜನೆಯನ್ನು ಇಲ್ಲಿ ಸೇರಿಸಿದ್ದಾರೆ. ಅವಾಗ ಬೇಡಿಕೆ ಆಧಾರಿತವಾಗಿರುವುದರಿಂದ ಇಂತಿಷ್ಟು ದಿನಗಳ ಕೆಲಸ ಸಿಗುತ್ತದೆ ಎಂಬ ಗ್ಯಾರಂಟಿ ಇರಲಿಲ್ಲ. ಇವತ್ತು ನೋಡ್ರಿ ಅಧ್ಯಕ್ಷರೇ, ಇವತ್ತೊಂದು ವಿಜಯ ಕರ್ನಾಟಕದಲ್ಲಿ ನಿನ್ನೆ ಒಂದು ಲೇಖನ ಬರೆದಿದ್ದಾರೆ. ಮನ್ರೇಗಾ ಬಗ್ಗೆ ಭಾಳ ಹೇಳ್ತಿರುವಂಥ ಸರ್ಕಾರಗಳು ಅಪಪ್ರಚಾರ ಮಾಡೋರು ಹೆಸರಿಗಷ್ಟೇ 100 ದಿನ, ಉದ್ಯೋಗ ಸಿಕ್ಕಿದ್ದು 50 ದಿನ. ಯಾವ ರೀತಿ ಉದ್ಯೋಗ ಸೃಷ್ಟಿ ಇವತ್ತು ಈ ದೇಶದಲ್ಲಿ ಏನಾಗಿದೆ ಅಂದರೆ ಉದ್ಯೋಗ 50% ಅಷ್ಟೇ ಟಾರ್ಗೆಟ್ ಆಗಿದೆ. ಅದಕ್ಕೆ ಈಗ ಹೊಸ ಒಂದು ಏನು ನಮ್ಮ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ನಲ್ಲಿ ಪೂರೈಕೆ ಆಗಿದ್ದರಿಂದ ಕೂಲಿಕಾರರಿಗೆ ಇಂತಿಷ್ಟು ದಿನಗಳ ಕೆಲಸ ಸಿಗುತ್ತದೆ ಎಂಬ ಗ್ಯಾರಂಟಿ ಇದೆ. ಅದರ ಜೊತೆಗೆ ಇನ್ನೊಂದು ಭಾಳ ಮಹತ್ವದ ಏನಂದ್ರೆ ಅಧ್ಯಕ್ಷರೇ, ರೈತನ ಹೊಲಗಳಲ್ಲಿ ಕೆಲಸ ಇದ್ದಾಗ ಈಗ ಬಿತ್ತಣಿಕೆ ಸಮಯ ಇರ್ಬೋದು, ರಾಶಿ ಮಾಡುವಂಥ ಸಮಯ ಇರ್ಬೋದು, ಆ ಸಮಯದಲ್ಲಿ ಈ EBG ಗ್ರಾಮದ ಒಂದು ಯೋಜನೆ ಕೊಡೋದಿಲ್ಲ. ಆ ಗ್ಯಾಪದಲ್ಲಿ ಅಲ್ಲಿನ ಹಳ್ಳಿಯಲ್ಲಿರುವಂಥ ಜನರಿಗೆ ರೈತರಿಗೆ ಕಾರ್ಮಿಕರು ಸಿಗಬೇಕನ್ನುವಂಥ ಒಂದು ಗ್ಯಾಪ್ ಕೊಟ್ಟಿದ್ದರಿಂದ ಇವತ್ತೇನಾಗಿದೆ ಅಧ್ಯಕ್ಷರೇ, ಇವತ್ತೇನಾಗ್ತದೆ ಅಧ್ಯಕ್ಷರೇ, ನಾವೆಲ್ಲ ಮಾತಾಡ್ತೀವಿ, ಆದರೆ ಸುಗ್ಗಿಯ ಕಾಲದಲ್ಲಿ ರೈತರಿಗೆ ಕಾರ್ಮಿಕರೇ ಸಿಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ಅಧ್ಯಕ್ಷರೇ, ಇವತ್ತು
ಏನು 20 ವರ್ಷದಿಂದ ಬಂದಂಥ ಮನ್ರೇಗಾ ಯೋಜನೆ ಪರಿಷ್ಕರಣೆ ಮಾತ್ರ ಇದರಲ್ಲಾಗಿದೆ. ಪೂರ್ತಿ ತೆಗೆದು ಹಾಕಿದ್ದಾರೆ. ಪೂರ್ತಿ ನರೇಂದ್ರ ಮೋದಿಯವರು ಗ್ರಾಮೀಣ ಪ್ರದೇಶದ ಹಕ್ಕನ್ನು ಕಸಿಕೊಂಡಿದ್ದಾರೆ ಅನ್ನೋದರಲ್ಲಿ ಯಾವುದೇ ರೀತಿ ಆಧಾರ ರಹಿತ ಟೀಕೆ ಒಳ್ಳೆಯದಲ್ಲ. ಮತ್ತು ಪಾರದರ್ಶಕವಾಗಿ ಸಮರ್ಥವಾಗಿ ಜಾರಿಗೆ ಆಗೋದನ್ನು ಇವತ್ತು ಈ ಒಂದು ಯೋಜನೆಯಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಅಧ್ಯಕ್ಷರೇ, ಇವತ್ತು ಸಾಕಷ್ಟು ಏನು ಈ ದೇಶದಲ್ಲಿ ಸಾಕಷ್ಟು ಗಾಂಧಿಯವ್ರ ಹೆಸರಿನಿಂದ, ನೆಹರು ಅವ್ರ ಹೆಸರಿನಿಂದ, ರಾಜೀವ್ರ ಸಾಕಷ್ಟು ಯೋಜನೆ ಅದಾವೆ. ಇವತ್ತು ನೋಡ್ರಿ ಅಧ್ಯಕ್ಷರೇ, ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲೇ 25 ಯೋಜನೆಗಳು ರಾಜೀವ್ ಗಾಂಧಿಯವರಿಂದ, ಇಂದಿರಾ ಗಾಂಧಿಯವರ ಹೆಸರಿದೆ. ರಾಜೀವ್ ಗಾಂಧಿಯವರ ಹೆಸರಲ್ಲಿ ಶಿಕ್ಷಣ ಸಂಸ್ಥೆಗಳು 55, ಇಂದಿರಾ ಗಾಂಧಿಯವರ ಹೆಸರಲ್ಲೇ 21, ನೆಹರು ಅವರ ಹೆಸರಲ್ಲೇ 22, ರಸ್ತೆ ಸ್ಥಳ ಕಟ್ಟಡಗಳಿಗೆ 74, 51 ಪ್ರಶಸ್ತಿಗಳು ಗಾಂಧಿ ಕುಟುಂಬದ ಹೆಸರುಗಳಿಗೆ, 39 ವೈದ್ಯಕೀಯ ಸಂಸ್ಥೆಗಳ ಗಾಂಧಿ ಕುಟುಂಬಕ್ಕೆ, ಈ ರೀತಿ ಸಾಕಷ್ಟು ಹೆಸರುಗಳು ಸ್ಕಾಲರ್ಶಿಪ್ನಲ್ಲಿದೆ, ವಿಮಾನ ನಿಲ್ದಾಣದಲ್ಲಿದೆ, ರಾಷ್ಟ್ರೀಯ ಉದ್ಯಾನ ಇದೆ. ಆದರೆ ಯಾರು ಮಹಾತ್ಮ ಗಾಂಧಿಯವರು ತಾವು ಪ್ರತಿಯೊಂದು ಸಂದರ್ಭದಲ್ಲಿ ಅವರ ಸಮಾಧಿಗೆ ಮುಂದೆ ಹೋಗಿ ನಿಂತು ನೋಡಿದ್ರೆ ಹೇ ರಾಮತ್ ಬರೆದಿದ್ದಾರೆ. ರಾಮನ ಹೆಸರಲ್ಲೇ ಮಾಡಿದ್ದಕ್ಕೆ ಇವರಿಗೆ ತೊಂದರೆ ಆಗಿದೆ ವಿನಃ ರಾಮನ ಹೆಸರು ಬಂದಿದ್ದಕ್ಕೇ ಒಮ್ಮೆ ಲೋಕಸಭೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಒಂದು ಮಾತು ಹೇಳಿದರು, ನೀವು ಏನಾದರೂ ಹೋರಾಟ ಸಂಘರ್ಷ ಜಗಳ ಮಾಡೋದಿದ್ರೆ BJP ಜೊತೆಗೆ ಮಾಡಿರಿ, ನಮ್ಮ ಪಕ್ಷದ ಜೊತೆಗೆ ಮಾಡಿರಿ. ಆದರೆ ರಾಮನ ಜೊತೆಗೆ ನೀವೇನಾದರೂ ರಾಮನನ್ನು ಏನಾದರೂ ನೀವು ಅಪಪ್ರಚಾರ ಮಾಡ್ಲಿಕ್ಕೆ ಹೋದರೆ ನಿಮ್ಗೆ ಅಸ್ತಿತ್ವ ನಿಮ್ದು ಹೋಗಿಬಿಡ್ತೈತೆ ಅನ್ನೋಂಥ ಎಚ್ಚರಿಕೆಯನ್ನು ಅಟಲ್ ಬಿಹಾರಿ ವಾಜಪೇಯಿ ಕೊಟ್ಟಿದ್ರು. ಇವತ್ತದು ಸತ್ಯ ಈ ದೇಶದಲ್ಲಿ ಆಗ್ತಾ ಇದೆ. ಅದಕ್ಕೆ ಅಧ್ಯಕ್ಷರೇ, ಇವತ್ತು ಈ ಒಂದು ಯೋಜನೆ ಸುಮಾರು ನೋಡಿ ಅಧ್ಯಕ್ಷರೇ, ಇದರಲ್ಲಿ ಯಾವ್ಯಾವ ನರೇಗಾದಲ್ಲಿ ಏನು ಕೊರತೆ ಇತ್ತು ಆ ಕೊರತೆಯನ್ನು ಇವತ್ತು ನೀಗಿಸಲಿಕ್ಕೆ ಇವತ್ತು ಈ ಒಂದು ಇದರಲ್ಲಿ ಜಾಬ್ ಕಾರ್ಡ್ಗಳು ಎಷ್ಟೋ ಕಡೆ ನಾವು ನೋಡ್ತೀವಿ, ನಕಲಿ ಜಾಬ್ ಕಾರ್ಡ್ಗಳು, ಜನಪ್ರತಿನಿಧಿಗಳೇ ತಮ್ಮ ಮನೆಯಲ್ಲಿ ಜಾಬ್ ಕಾರ್ಡ್ ಮಾಡಿಕೊಂಡು ದುರುಪಯೋಗ ಮಾಡ್ಕೊಳ್ಳುವಂಥ ಟೀಕೆ ಟಿಪ್ಪಣಿಯನ್ನು ನಾವು ನೋಡ್ತೀವಿ. ಇವತ್ತು ಒಬ್ಬಂಟಿ ಮಹಿಳೆಯರಿಗೆ, ಅಂಗವಿಕಲರಿಗೆ, 60 ವರ್ಷ ಮೇಲ್ಪಟ್ಟವರಿಗೆ, ತೃತೀಯ ಲಿಂಗಗಳಿಗೆ, ದುರ್ಬಲ ಆದಿವಾಸಿ ಸಮುದಾಯದವರಿಗೆ ವಿಶೇಷ ಗ್ರಾಮೀಣ ಉದ್ಯೋಗ ಖಾತ್ರಿ ನೀಡುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರಲ್ಲಿ ಇವತ್ತು ಎಲ್ಲ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಅಧ್ಯಕ್ಷರೇ, ಕೃತಕ ಬುದ್ಧಿಮತ್ತೆ ಉಪಯೋಗಿಸಿ ಬಹಳಷ್ಟು ವಂಚನೆಗಳು ಇವತ್ತು ಜಗತ್ತಿನಲ್ಲಿ ನಡೆದಿವೆ. ಅದನ್ನು ತಡೆಗಟ್ಟಲಿಕ್ಕೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ವರ್ಷಕ್ಕೆ 2 ಸಲ ಆಡಿಟ್ ಮಾಡುವಂಥ ಮತ್ತು ಸಹಕಾರ ಒಕ್ಕೂಟದ ಪ್ರೋತ್ಸಾಹಿಸುವಂಥ ರಾಜ್ಯಗಳನ್ನು ಉತ್ತರದಾಯಿತ್ವವನ್ನು ಮಾಡುವಂಥ ಜವಾಬ್ದಾರಿ ಇದೆ. ಅಧ್ಯಕ್ಷರು, ಇವತ್ತು 90-10% ಇತ್ತು ಮೊದಲು ನರೇಗಾದಲ್ಲಿ. ಅದನ್ನು ಇವತ್ತು 60% ಏನು ಮಾಡಿದ್ದಾರೆ. ನಾನು ಸಹ ಈ ಒಂದು ವಿಷಯದಲ್ಲಿ ಕೇಂದ್ರ ಸರ್ಕಾರ ತನ್ನ ಪಾಲನ್ನು ಹೆಚ್ಚು ಮಾಡಬೇಕು. ರಾಜ್ಯ ಸರ್ಕಾರದ 75-25 ಮಾಡಿ ಆ ಒಂದು ಯೋಜನೆಯನ್ನು ಪರಿಣಾಮಕಾರಿಯಾಗಿ ತೊಗೊಂಡು ಬಂದರೆ ಏನು ಇವರು ಅಪಪ್ರಚಾರ ಏನು ಮಾಡ್ತಾ ಇದ್ದಾರೆ, ಈ ಒಂದು ನರೇಗಾದ ತೆಗೆದು ಹಾಕಿದ್ದಾರೆ, ಅದರಲ್ಲಿ ಗಾಂಧಿಯವರ ಹೆಸರು ತೆಗೆದು ಹಾಕಿದ್ದಾರೆ. ಯಾವುದೂ ಸಹ ಕಾಲಕ್ಕೆ ಏನೇನು ತಪ್ಪುಗಳಿರ್ತಾವೆ ಅದನ್ನು ತಿದ್ದುಪಡಿ ಮಾಡಿ ಒಂದು ಪಾರದರ್ಶಕವಾದಂಥ ಒಂದು ಯೋಜನೆಯನ್ನು ಕೊಡುವಂಥ ಕೆಲಸ ಇವತ್ತು ನಮ್ಮ ದೇಶದಲ್ಲಿ ನಾ ಭಾಳ ಹೆಮ್ಮೆಯಿಂದ ಹೇಳ್ತೇನೆ. ಇಲ್ಲಿಯವರೆಗೆ 10-11 ವರ್ಷ ಆಯಿತು ದೇಶದ ಪ್ರಧಾನಮಂತ್ರಿ ಆದಮೇಲೆ ನರೇಂದ್ರ ಮೋದಿಯವರ ಮೇಲೆ ಒಂದೂ ಭ್ರಷ್ಟಾಚಾರದ ಆರೋಪ ಇಲ್ಲಾರಂತ ಒಬ್ಬ ಪ್ರಧಾನಮಂತ್ರಿ ಏನಾದರೂ ಆಗಿದ್ರೆ ಅದು ನರೇಂದ್ರ ಮೋದಿಯವರ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಅದಕ್ಕೆ ಇಂಥ ಒಂದು ಒಳ್ಳೆಯ ಯೋಜನೆಯನ್ನು ಏನು ನಮ್ಮ ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ಇವತ್ತೇನು ತಗೊಂಡು ಬಂದಿದ್ದಾರೆ, ಈ ಒಂದು ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್, ಈ ಒಂದು ಏನು ಕೇಂದ್ರ ಸರ್ಕಾರ ತಂದಿದೆ, ಇದನ್ನು ನಾನು ಕೇಂದ್ರ ಸರ್ಕಾರವನ್ನು ಅಭಿನಂದಿಸ್ತೇನೆ. ಈ ಯೋಜನೆ ಕರ್ನಾಟಕದಲ್ಲಿಯೂ ಸಮರ್ಪಕವಾಗಿ
ಜಾರಿಯಾಗಲಿ. ಇವತ್ತು ನಾ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ಕೋತೀನಿ, ಇದು ಕೇವಲ ಕೆಲವು ಪಕ್ಷದ ಒಂದು ಸಂಘರ್ಷಕ್ಕಿಳಿಲಾರ್ದೆ ಇದರಲ್ಲಿ ಏನಾದರೂ ಇನ್ನೂ ಸಲಹೆಗಳಿದ್ರೆ ರಾಜ್ಯ ಸರ್ಕಾರ ಕೊಟ್ಟು ಈ ಯೋಜನೆಯನ್ನು ಕರ್ನಾಟಕದಲ್ಲಿ ಸಮರ್ಪಕವಾಗಿ ಜಾರಿ ತರೋದ್ರ ಮೂಲಕ ಜನರಲ್ಲಿ ಇನ್ನೂ ಉದ್ಯೋಗ ಅವಕಾಶಗಳನ್ನು ಹೆಚ್ಚು ಮಾಡುವಂತ ಆ ಒಂದು ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನ ವಿರೋಧವನ್ನ ಮಾಡೋದನ್ನ ಬಿಟ್ಟು ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ಈ ಸದನದಲ್ಲಿ ಏನು ಒಂದು ಪ್ರಸ್ತಾವನೆ ತಂದಿದ್ದಾರೆ ಅದನ್ನು ವಾಪಸ್ ತಗೋಬೇಕು. ಆ ವಾಪಸ್ ತಗೋದೇ ಇದ್ರೆ ನಾನು ಅದನ್ನು ವಿರೋಧ ಮಾಡ್ತೀನಿ ಅಂತ ಹೇಳಿ ನನಗೆ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳಿ ನಂಜೇಗೌಡ ನಂಜಸ್ವಾಮಿ ವಿರೋಧ ಮಾಡಿ ತೆಗೆದುಬಿಟ್ಟವರಲ್ಲ. ಸ್ವಾಮಿ ಅವರೇ, ನನ್ನ ಅಧ್ಯಕ್ಷರೇ, ನಂಜೇಗೌಡರು ಬೇರ್ ಪಾಟೀಲ್ ಅಧ್ಯಕ್ಷರೇ, ನಾನು ನರೇಂದ್ರ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಬೆಳಗ್ಗೆಯಿಂದ ನಾನು ಇಲ್ಲಿಯವ್ರು ತೆಗೆದಿರ್ಬೋದು, ನಂಜೇಗೌಡ್ರೆ ಜನರಿಂದ ತೆಗಿಲಕ್ ಆಗುದಿಲ್ಲ. ನರೇಂದ್ರ ಸ್ವಾಮಿ ಅವರು ನೀವು ಯಾಕೆ ಮಾತಾಡ್ತೀರಿ? ನೀವು ಇವ್ರು ಯಾಕೆ ಮಾತಾಡ್ಬೇಕಲ್ಲಿ? ನೀವು ಮತ್ತೆ ಯಾಕೆ ಮಾತಾಡ್ಬೇಕು? ಕೂತ್ಕೊಳ್ಳಿ. ಯತ್ನಾಳ್ ಅವರೇ, ಕೂತ್ಕೊಳ್ಳಿ ಅಲ್ಲಿ. ನೀವು ಅಲ್ಲಿ ರಿಪ್ಲೈ ಮಾಡಬೇಡಿ, ಯಾರು ರಿಪ್ಲೈ ನಂಜೇಗೌಡ್ರೆ ಈಗ ಬಿ ಆರ್ ಪಾಟೀಲ್ ಮಾತಾಡ್ತಾರೆ. ನೆಕ್ಸ್ಟ್ ಮಾತಾಡಿ. ಬಿ ಆರ್ ಪಾಟೀಲ್ ಅವರು ಸೀನಿಯರ್ ಆಯ್ತು, ಸನ್ಮಾನ್ಯ ಮುಖ್ಯಮಂತ್ರಿಗಳು ತಂದಂತ ನಿರ್ಣಯಕ್ಕೆ ನನ್ನ ಬೆಂಬಲ. ಯಾರು ರಿಪ್ಲೈ ಕೊಡಬೇಡಿ. ಆ ನಿರ್ಣಯಗಳ ಬಗ್ಗೆ ನಾನು ಕೆಲವು ವಿಷಯಗಳನ್ನು ತಮ್ಮೆದುರುಗಡೆ ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಇವತ್ತೇನು ಯಾರು ರಿಯಾಕ್ಷನ್ ಕೊಡಬೇಡಿ. ಒಂದು ಕ್ರಾಂತಿಕಾರಿ ಕಾರ್ಯಕ್ರಮವನ್ನು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿ ತಂದ ಮೇಲೆ ಇಡೀ ದೇಶದಲ್ಲಿ ಬಡ ಕೂಲಿಕಾರರಿಗೆ ಒಂದು ಭರವಸೆಯ ಬದುಕು ಸಿಗುವಂಥ ಒಂದು ಆಶೆ ನಮ್ಮ ದೇಶದಲ್ಲಿ ಬಡವರಿಗೆ ಹುಡ್ತು. ಬಹುಶಃ ಅಲ್ಲಿವರೆಗೆ ನಮ್ಮ ಜನರಿಗೆ ಬದುಕುವ ಭರವಸೆಯನ್ನು ಕಳೆದುಕೊಂಡಂಥ ಜನರಿಗೆ ಈ ಯೋಜನೆ ಒಂದು ಭರವಸೆಯಾಗಿ ಮೂಡಿ ಬಂದ ಮೇಲೆ ಇವತ್ತು ಎಲ್ಲರೂ ಕೂಡ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ನಮ್ಮ ದೇಶಕ್ಕೆ ಕಾಡ್ತಿರುವಂಥ ದೊಡ್ಡ ಸಮಸ್ಯೆ ಅಂದರೆ ಬಡತನ ಮತ್ತು ನಿರುದ್ಯೋಗ. ಈ ಬಡತನ ಮತ್ತು ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ಬಂದಂಥ ಎಲ್ಲ ಸರ್ಕಾರಗಳು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿದ್ದಾವೆ. ಆದರೆ ಶ್ರೀಮಾನ್ ಮನಮೋಹನ್ ಸಿಂಗ್ ಅವರು ಏನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾಗೆ ದುಡಿಯುವ ಹಕ್ಕನ್ನು ಕೊಟ್ಟು ಪ್ರತಿಯೊಬ್ಬರ ಕೈಗೆ ಕೆಲಸ ಕೊಟ್ಟುವಂಥ ಕೆಲಸವನ್ನು ಮಾಡಿದ್ರು. ಈಗ ಮಾನ್ಯ ಪ್ರಶ್ನೆ ಬಂದದ್ದು ಮಾನ್ಯ ಅಧ್ಯಕ್ಷರೇ, ಹೆಸರು ಬದಲಾವಣೆ ಏನಿದು? ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಯಾಕೆ ಬದಲಾವಣೆ ಮಾಡಿದ್ರು? ಏನು ಮಹಾತ್ಮ ಗಾಂಧಿ ಅವರೇನು ದೇಶಕ್ಕೆ ಕೆಟ್ಟ ಹೆಸರು ತಂದಿದ್ರು, ಅಥವಾ ಮಹಾತ್ಮ ಗಾಂಧಿ ಹೆಸರಿಟ್ಟಿದ್ರೆ ಅದಕ್ಕೇನು ಅಪಾಯ ಇತ್ತು, ಮಹಾತ್ಮ ಗಾಂಧಿ ಹೆಸರಿಟ್ಟಿದ್ರೆ ಅದಕ್ಕೇನೋ ತೊಂದರೆ ಇತ್ತು? ಅದೇ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಹೆಸರನ್ನ ಈ ಯೋಜನೆಗೆ ಇಟ್ಟು ಯೋಜನೆಯನ್ನು ಅನುಷ್ಠಾನ ಮಾಡೋಕ್ಕೆ ಬಂದಂಥ ಈ ಸರ್ಕಾರಗಳು ಇವತ್ತು ನಿರಂತರವಾಗಿ ಖಡಕ್ಕಾಗಿ ಹೆಸರುಗಳನ್ನು ಬದಲಾವಣೆ ಮಾಡಿದ್ರು. ಯಾಕೆ ಹೆಸರುಗಳು ಬದಲಾವಣೆ ಮಾಡಿದ್ರು? ಮಾನ್ಯ ಅಧ್ಯಕ್ಷರೇ, ಗಾಂಧಿ ಅಂದರೆ ಇವತ್ತು ಇವರಿಗೆ ಪಚನ ಆಗ್ತಾ ಇಲ್ಲ, ಡೈಜೆಸ್ಟ್ ಆಗ್ತಾ ಇಲ್ಲ. ಗಾಂಧಿ ಇವತ್ತು ಜಗತ್ತಿನಲ್ಲಿ ಇವತ್ತು ಎತ್ತರಕ್ಕೆ ಬೆಳೆದಿದ್ದಾನೆ. ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಹೊರದೇಶಗಳಿಗೆ ಹೋದಾಗ ಗಾಂಧಿ ಹೆಸರನ್ನು ಬಳಸ್ತಾರೆ, ಆದರೆ ನಮ್ಮ ದೇಶಕ್ಕೆ ಬಂದಾಗ ಗಾಂಧಿ ಹೆಸರನ್ನು ಅಳಿಸಾಕ್ತಾರೆ. ಇದು ಬಹಳ ದೊಡ್ಡ ಅನ್ಯಾಯ ಮಾನ್ಯ ಅಧ್ಯಕ್ಷರೇ. ಗಾಂಧಿ ಅಂತ ಮನುಷ್ಯನ ಇವತ್ತು ಇತಿಹಾಸ ಬರಲಿಕ್ಕೆ ಸಾಧ್ಯ ಇಲ್ಲ. ಗಾಂಧಿ ಯಾವತ್ತೂ ಜೀವಂತವಾಗಿರ್ತಾನೆ. ಗಾಂಧಿ ಮುಂಜಾನೆ ಪ್ರಸ್ತುತ, ಇವತ್ತು ಪ್ರಸ್ತುತ, ನಾಳಿನ ಪ್ರಸ್ತುತ ಅಂತ ಮಹಾತ್ಮ ಗಾಂಧಿ ಹೆಸರಿನಲ್ಲಿ ಈ ಕಾರ್ಯಕ್ರಮವನ್ನು ತಂದಿದ್ದಾರೆ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಇವತ್ತು ರಾಮನ ಹೆಸರನ್ನ ಮತ್ತೆ ಧರ್ಮದ ವಾಸನೆ ತೋರಿಸ್ತಾ ಇದೆ. ಯಾಕೆ ರಾಮನ ಹೆಸರು ಬೇಕಾಗಿತ್ತು? ರಾಮ ಒಬ್ಬ ಮರ್ಯಾದೆಯ ಪುರುಷೋತ್ತಮ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಮ್ಮ ದೇಶದ ಎರಡು ಮಹಾನ್ ಕಾವ್ಯಗಳು, ಒಂದು ಮಹಾಭಾರತ ಮತ್ತು ರಾಮಾಯಣ. ಈ ರಾಮಾಯಣ ಮಹಾಭಾರತ ನಮ್ಮ ದೇಶದ ಮಹಾಕಾವ್ಯಗಳು, ಅದನ್ನು ನಾವೆಲ್ಲರೂ ಕೂಡ ಒಪ್ಕೋತೀವಿ. ಆದರೆ ಇವರು ಚಿತ್ರೀಕರಣ ಮಾಡುವಂಥ ರಾಮ ಆಗಿರಲಿಲ್ಲ. ನಮ್ಮ ರಾಮ ಹೇಗಿದ್ದರೆ ಕಬೀರನ ನಂಬಿದಂಥ ರಾಮ ಆಗಿದ್ದ. ನಮ್ಮ ರಾಮ ಹೇಗಿದ್ದಂದ್ರೆ ಗಾಂಧಿಯನ್ನು ನಂಬಿದಂಥ ರಾಮ್ಜಿ ನಮ್ದು ಹೇ ರಾಮ್. ಅವ್ರು ಜಿ ಅಂದ್ರೆ ಗುಲಾಬಿ ಸಂಕೇತ, ಹೇ ಅಂದ್ರೆ ಕರುಣೆ ಸಂಕೇತ. ಇವತ್ತು ನಾವು ಹೇ ರಾಮ್ ಅಂತ ಹೇಳ್ತೀವಿ, ಅವರು ಜೀರಾಮ್ ಅಂತ ಹೇಳ್ತಾರೆ. ಹೀಗಾಗಿ ಇವತ್ತು ಈ ಕಾನೂನಿಗೆ ಹೊಸ ರೂಪ, ಹೊಸ ಹೆಸರನ್ನು ತಂದುಕೊಡುವ ಉದ್ದೇಶ, ಅದರಲ್ಲಿ ಬಹಳ ದೊಡ್ಡ ಉದ್ದೇಶ ಇದೆ ಮಾನ್ಯ ಅಧ್ಯಕ್ಷರೇ. ಇದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು. ಇವತ್ತು ಬಡವರಿಗೆ ಏನು ಉದ್ಯೋಗ ಇರಲಿಲ್ಲ ಅಂತಲ್ಲಿ ಆ ಕಾನೂನಲ್ಲಿ ಕೆಲವು ತೊಡಕುಗಳಿರ್ಬೋದು. ಮಾನ್ಯ ಬಸವನಗೌಡರು ಹೇಳಿದ್ರು, ತೊಡಕುಗಳಿದ್ರೆ ಚರ್ಚೆ ಮಾಡಬಹುದಾಗಿತ್ತು.
ಅದು ಸಂವಿಧಾನದ ಹೆಸರನ್ನೇ ಬದಲಾವಣೆ ಮಾಡಕ್ಕೆ ಹೊರಟಿರ್ಬೇಕಾದ್ರೆ ಈ ಕಾರ್ಯಕ್ರಮದ ಹೆಸರನ್ನು ಬದಲಾವಣೆ ಮಾಡೋದ್ರಲ್ಲಿ ಆಶ್ಚರ್ಯ ಇಲ್ಲ ಅಂತ ನಮಗೆ ಅನಿಸ್ತದೆ. ಆದರೆ ಏನೇನು ಲೋಪದೋಷಗಳಿದ್ದು ಈ ಕಾರ್ಯಕ್ರಮದಲ್ಲಿ ಅದನ್ನು ತಿದ್ದುಪಡಿ ಮಾಡಬಹುದಾಗಿತ್ತು. ನಾನು ಒಂದು ಸಲ ಶರದ್ ಪವಾರ್ ಅವರನ್ನು ಭೇಟಿ ಮಾಡಿದಾಗ ನನ್ನ ಅಧ್ಯಕ್ಷರೇ ಅವರು ಹೇಳಿದರು, ಇದರಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕು ಅಂತ ಶರದ್ ಪವಾರ್ ಹೇಳಿದರು. ಏನಂದರೆ ಈ ಮ್ಯಾನೇಜರಿಯಲ್ ಪ್ರಾಬ್ಲಮ್ ಇದೆ, ಗ್ರಾಮ ಪಂಚಾಯತ್ಗಳಿಗೆ ಅಷ್ಟು ದುಡ್ಡು ಖರ್ಚು ಮಾಡುವಂಥ ಶಕ್ತಿ ಇಲ್ಲ, ಅಲ್ಲಿ ಕೆಲಸ ಮಾಡುವಂಥ ಜನ ಇಲ್ಲ. ಹಾಗಾಗಿ ಅವ್ರು ಏನು ಹೇಳಿದರು ಅಂದರೆ 25% ರೈತನು ಅವನು ಕೂಡ ಪಾಲು ಕೊಡಲಿ, 75% ಸರ್ಕಾರ ಕೊಡಲಿ. ಅಂದರೆ ಆ ಕೆಲಸದ ಬಗ್ಗೆ ಮ್ಯಾನೇಜರಲ್ ಎಫೆಕ್ಟ್ ಬರ್ತದೆ, ಆವಾಗ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಇಂಥ ಅನೇಕ ಸೂಚನೆಗಳನ್ನು ಬೇಕಾದ್ರೆ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಬಹುದಾಗಿತ್ತು ಅಥವಾ ಎಲ್ಲ ವಿಧಾನಸಭೆಗಳಲ್ಲಿ ಚರ್ಚೆ ಮಾಡಬೇಕಾಗಿತ್ತು. ಆದರೆ ಇವತ್ತು ಮಾನ್ಯ ಅಧ್ಯಕ್ಷರೇ ನೆಗಡಿ ಬಂದಂತ ಹೇಳಿ ಮೂಗು ಕೊಯ್ಕೊಳ್ಳುವಂಥ ಕೆಲಸ ಇವತ್ತು ಮಾಡಿದ್ದಾರೆ. ಇದನ್ನು ಯಾರೂ ಒಪ್ಪಕ್ಕೆ ಸಾಧ್ಯ ಇಲ್ಲ, ಯಾರೂ ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಅಧ್ಯಕ್ಷರೇ ಇವತ್ತು ನರೇಗಾ ಇಡೀ ನಮ್ಮ ಜನರ ಬದುಕನ್ನೇ ಬದಲಾವಣೆ ಮಾಡಿತ್ತು. ನರೇಗಾ ಬಂದ ಮೇಲೆ ಹೊಟ್ಟೆ ತುಂಬ ಜನ ಊಟ ಮಾಡಿ ಇವತ್ತು ಬದುಕ್ತಾ ಇದ್ರು. ಮಾನ್ಯ ಅಧ್ಯಕ್ಷರು ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ, ಈ ನರೇಗಾ ಕಾರ್ಯಕ್ರಮ ಬರದೇ ಹೋಗಿದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಈ ಅನ್ನಭಾಗ್ಯ ನೀಡದೇ ಹೋಗಿದ್ರೆ ನಮ್ಮ ಹಳ್ಳಿಯಲ್ಲಿ ಜನ ಯಾರೂ ಕೂಡ ಇರ್ತಿರ್ಲಿಲ್ಲ, ಕೂಲಿ ಮಾಡೋರು ಎಲ್ಲ ಪಟ್ಟಣ ಪ್ರದೇಶಕ್ಕೆ ಬಂತು. ಈ ಎರಡೂ ಕಾರ್ಯಕ್ರಮ ಇವತ್ತು ಇದ್ದ ಕಾರಣಕ್ಕಾಗಿ ನಮ್ಮ ಹಳ್ಳಿಗಳಲ್ಲಿ ಜನ ಇವತ್ತು ಅಲ್ಲಿ ಕೂಡ ಇದ್ದಿದ್ದಾರೆ, ಅಂದರೆ ಪಟ್ಟಣ ಪ್ರದೇಶಕ್ಕೆ ಬರ್ತಿದ್ರು ಕೂಲಿ ಮಾಡೋದಕ್ಕೆ. ಇದನ್ನ ಈ ಏನು ವಲಸೆ ಹೋಗುವಂಥ ಪದ್ಧತಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಿದಂಥ ಕೆಲಸ ಇದು. ಮಾನ್ಯ ಅಧ್ಯಕ್ಷರು ಇವತ್ತು ಕೇಂದ್ರ ನಿರಂತರವಾಗಿ ಇದರ ಬಗ್ಗೆ ತಮ್ಮ ಎಡಗಣ್ಣನ್ನು ತೋರಿಸ್ಕೊಂಡು ಬಂದಿದೆ. ಪ್ರತಿ ವರ್ಷ ಕೂಡ ಅನುದಾನ ಕಡಿಮೆ ಮಾಡ್ಕೊಂಡು ಬಂತು. ನಮಗೆ 45 ದಿವಸ ಮಾತ್ರ ಕೆಲಸ ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ತು. ಮಾನ್ಯ ಅಧ್ಯಕ್ಷರೇ ಇವತ್ತು ನಾನು ಮಹಾರಾಷ್ಟ್ರದ ಗಡಿ ಭಾಗದವನು. ಮಹಾರಾಷ್ಟ್ರದಲ್ಲಿ ಕೂಡ ಹಣಕಾಸಿನ ತೊಂದರೆ ಇದೆ. ಅವರು ಹೇಳ್ತಾರೆ ನಮಗೂ ಕೂಡ 40% ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಕಷ್ಟದಲ್ಲಿದ್ದಾರೆ, ನಾವು ಕಷ್ಟದಲ್ಲ. ಬಹುತೇಕ ಎಲ್ಲ ರಾಜ್ಯಗಳು ಕೂಡ ಹಣಕಾಸಿನ ಕಷ್ಟದಲ್ಲಿದ್ದಾವೆ. ಇಂಥ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ದಿಢೀರ್ನೆ ಬದಲಾವಣೆ ಮಾಡಿ ನಾವು 60 ಕೊಡ್ತೀವಿ, ನೀವು 40 ಕೊಡ್ರಿ ಅಂತ ಹೇಳಿದ್ರೆ ಎಲ್ಲಿಂದ ಕೊಡೋಕ್ಕೆ ಸಾಧ್ಯ ಇದೆ? ಮಾನ್ಯ ಅಧ್ಯಕ್ಷರೇ ಯಾವ ಸರ್ಕಾರಕ್ಕೂ ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಅಧ್ಯಕ್ಷರೇ ಇವರು 2.3 ಲಕ್ಷ ಕೋಟಿ ರೂಪಾಯಿ ಇನ್ನು ಮೀಸಲಿಡಬೇಕಾಗಿತ್ತು. ಆದರೆ ಅದರಲ್ಲಿ ಬರೀ 45 ಮಾತ್ರ ಇವತ್ತು ಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು ನಮಗೆ ಏನು ನಮ್ಮ ಕರ್ನಾಟಕದಲ್ಲಿ ನರೇಗಾ ಯೋಜನೆಯಲ್ಲಿ 71 ಲಕ್ಷ ಹೆಚ್ಚು ಸಕ್ರಿಯ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾಗ ಮಹಿಳೆಯರ ಪಾಲು 54%. ಇದು ಬಹಳ ದೊಡ್ಡ ಬದಲಾವಣೆ. ಅದಕ್ಕೆ ಈ ಬೆಳಗ್ಗೆ 31 ಜಿಲ್ಲೆಗಳಲ್ಲಿ 232 ಬ್ಲಾಕ್ಗಳಲ್ಲಿ 5958 ಗ್ರಾಮ ಪಂಚಾಯತ್ಗಳಲ್ಲಿ ಸುಮಾರು 81 ಲಕ್ಷ ಜಾಬ್ ಕಾರ್ಡ್ಗಳು ಕೊಟ್ಟಿದ್ದೀವಿ. 81 ಲಕ್ಷ ಜಾಬ್ ಕಾರ್ಡ್ ಕೊಟ್ಟ ಕಾರಣಕ್ಕಾಗಿ ಇವತ್ತು ವ್ಯವಸ್ಥಿತವಾಗಿ ಅದರಲ್ಲಿ ಸಕ್ರಿಯ ಕಾರ್ಮಿಕರಾಗಿ 71.1 ಲಕ್ಷ ಜನರು ದುಡಿಯುತ್ತಿದ್ದಾರೆ. ಈ ಕಾರ್ಯಕ್ರಮ, ಈ ನರೇಗಾ ಯೋಜನೆ ಬಹಳ ಮಹತ್ವ ಅಂದರೆ ಮಾನ್ಯ ಅಧ್ಯಕ್ಷರೇ, ನಾನು ಕೂಡ ನರೇಗಾದಲ್ಲಿ ಹೋಗಿ ಹೆಸರನ್ನು ನೋಂದಾಯಿಸಬಹುದು. ನಾನು ಕೂಡ ನನ್ನ ಜಮೀನು ಎಷ್ಟೇ ಇರಲಿ, ನನ್ನ ಉತ್ಪಾದನೆ ಎಷ್ಟೇ ಇರಲಿ, ನನ್ನ ಆರ್ಥಿಕ ಸಬಲತೆ ಎಷ್ಟೇ ಇರಲಿ, ನಾನು ಕೂಡ ದುಡಿಲಿಕ್ಕೆ ಹೋಗ್ತೀನಿ ಅಂತಂದರೆ ಅಲ್ಲಿ ನಾನು ಹೆಸರನ್ನು ಬದಲಾವಣೆ ಸೇರಿಸಬಹುದು. ಅಂಥ ಒಂದು ಕೆಲಸ ಇದರಲ್ಲಿದೆ. ಮಾನ್ಯ ಅಧ್ಯಕ್ಷರೇ, ಮಹಾತ್ಮ ಗಾಂಧೀಜಿಯವರನ್ನು ಮಾತು ಹೇಳಿದರು, ಈ ನಮ್ಮ ದೇಶದ ಸಂಪತ್ತು ನಮ್ಮ ಕೈಗಳು. ಈ ದುಡಿಯುವ ಕೈಗಳಿಗೆ ಕೆಲಸ ಕೊಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸರ್ಕಾರ ನರೇಗಾ ಯೋಜನೆ ತಂದಿತ್ತು. ಅದನ್ನು ಕಿತ್ಕೊಂಡ್ರಿ. ಇವತ್ತು 125 ದಿವಸ ತರ್ತೀನಿ ಅಂತ ಹೇಳಿದ್ರು. 120 ದಿವಸ ತರಕ್ಕೆ ಸಾಧ್ಯವೇ ಇಲ್ಲ ನಿಮಗೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.